ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟೊತ್ತಿಗೆ ಪಾಪು ಸಿರಿ ಎಲ್ಲ ಊಟ ಮಾಡ್ತಾ ಇರ್ಬೋದು. ಮಾವ ಇಷ್ಟು ಬೇಗ ಬಂದ್ಬಿಟ್ರ? ಸಂಧ್ಯಾ ಮುದ್ಕ ಇಲ್ಲ ಅಲ್ವಾ? ಪುಟ್ಟಿ, ತಾತ ಅಂತ ಕರಿ ಅಂತ ಅದೇ ಹಳೆ ಟೇಪ್ ಆನ್ ಮಾಡ್ಬೇಡ. ನಿನ್ನ ಹತ್ರ ಮಾತಾಡಕ್ಕೆ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ನಾನು ಮನೆ ಒಳಗೆ ಬಂದ್ಬಿಡ್ತೀನಿ ಅಂತಾನು ಟೆನ್ಷನ್ ಮಾಡ್ಕೊಂಬೇಡ. ನಾನೇನು ಒಳಗೆ ಬರಲ್ಲ. ಈ ಮನೇಲಿ ತನಗೆ ಮರ್ಯಾದೆ ಕೊಡಲ್ಲ ಅಂತ ನಿನ್ನ ಅಳಿಯ ನೋಡಲಿ ಅಲ್ಲೇ ನಿಂತಿದ್ದಾರೆ. ಸರಿ, ಎಲ್ಲಿ ನಿನ್ ಮಗ ಸೊಸೆ ಕಾಣ್ತಿಲ್ವಲ್ಲ? ಓ, ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಸುತ್ತಾಡಕ್ ಹೋಗಿದಾರಾ? ಅವ್ರದ್ದೇ ಅದೃಷ್ಟ ಬಿಡು. ಅಂತ ಭಾಗ್ಯ ನನ್ನ ಹಣೆಲ್ ಬರ್ದಿಲ್ಲ. ಅಲ್ವೇ ಸಂಧ್ಯಾ, ಅಳಿಯಂದ್ರನ್ ಕರಿಯೇ. ಯೋ, ಅವ್ರ ವಿಷಯ ಬಿಡಮ್ಮ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ನಾವಿಬ್ರು ಸುತ್ತಾಡ್ಕೊಂಡು ಬರ್ತೀವಿ ಅಂತ ಮಾವನ್ ಕೇಳಿದ್ವಿ. ಅದಕ್ಕೆ ನಮ್ಮ ಮಾವ ಅಮಾವಾಸ್ಯೆ ಹುಣ್ಣಿಮೆ ಆ ದಿನ ಈ ದಿನ ಅಂತ ಆಚರಿಸೋಕೆ ದುಡ್ಡೇ ನಿಮ್ಮ ಅಮ್ಮನ ಮನೆಯಿಂದ ಬರುತ್ತಾ ಅಂತ ಕೇಳಿದ್ರು. ನಿನಗೆ ಗೊತ್ತಾ, ಈಗಲೂ ನಮ್ಮ ಮನೆಯವ್ರು ದುಡಿಯೋ ಹಣದ ಮೇಲೆ ನಮ್ಮ ಮಾವಂದೇ ಅಧಿಕಾರ. ಸಣ್ಣ ಪುಟ್ಟದಕ್ಕೂ ಅವ್ರ ಮುಂದೆ ಗೋಗರಿಬೇಕು. ಹೆಂಗಸ್ರಿಗೆ ಏನೆಲ್ಲ ಖರ್ಚಿರುತ್ತೆ, ಆ ಆಸಾಮಿಗೆ ಏನೂ ಅರ್ಥನೇ ಆಗಲ್ಲ. ಇವತ್ತು ಹೇಗೋ ಆಚೆ ಸುತ್ತಾಡ್ಕೊಂಡ್ ಬರ್ತೀವಿ ಅಂತ ಅವ್ರನ್ನ ಒಪ್ಪಿಸ್ಕೊಂಡ್ ಬಂದೆ. ಎಲ್ಲಾದ್ರೂ ಹಾಳಾಗಿ ಹೋಗಿ ನನ್ನ ಹತ್ರ ಬಿಡಿಗಾಸು ಕೇಳ್ಬೇಡಿ ಅಂದ್ರು ಮಾವ. ಅಮ್ಮ, ಈಗ ನಮ್ಮ ಹತ್ರ ಊಟ ಮಾಡಕ್ಕೂ ದುಡ್ಡಿಲ್ಲ ಅಮ್ಮ. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನೀನೇ ನಮಗ್ ದುಡ್ಡು ಕೊಡ್ಬೇಕು. ಹೆಲೋ ವಿನಾಶ್ ಸರ್. ಸಿರಿ ಅವರು, ನೀವಿಲ್ಲಿ? ಓ, ಫ್ರೆಂಡ್ಸ್ ಇಬ್ರು ಒಟ್ಟಿಗೆ ಸೇರಿ ಪ್ಲಾನ್ ಮಾಡಿದ್ರಾ? ಬಾಸ್, ಗುಡ್ ಈವ್ನಿಂಗ್ ಸರ್. ಹೇ ಸಮರ್ಥ, ಇದೇನಿದು? ಎಲ್ಲರೂ ಒಂದೇ ಕಡೆ ಸೇರಿದೀವಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ ಸರ್. ರೀ, ಇನ್ನೇನು ಸಮರ್ಥ ಅವರು ಬಂದಾಯ್ತಲ್ಲ, ನಾವು ನಮ್ಮ ಟೇಬಲ್ಗೆ ಹೋಗೋಣ. ಅವ್ರಿಗೂ ಪ್ರೈವಸಿ ಇರುತ್ತೆ. ಯು ಪ್ಲೀಸ್ ಕ್ಯಾರಿ ಆನ್. ಡೆಕೋರೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ? ಬ್ಯೂಟಿಫುಲ್ ಏನೋ ಹೌದು, ಆದರೆ ನಿನ್ನಷ್ಟು ಬ್ಯೂಟಿಫುಲ್ ಏನಿಲ್ಲ ಬಾಸ್. ನಾಚ್ಕೊಂಡಾಗ್ಲೂ ಇನ್ನೂ ಮುದ್ದಾಗಿ ಕಾಣಿಸ್ತೀಯ ಬಾಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಾಸ್. ಥ್ಯಾಂಕ್ ಯು. ಫೋಟೋ ಕಳಿಸಿದ್ರೆ ತುಳಸಿಯವರು ಖಂಡಿತ ಖುಷಿ ಪಡ್ತಾರೆ.
ಪ್ರಸಾದ್, ಯಾಕಪ್ಪ ಆಚೆ ನಿಂತಿದ್ಯಾ? ಚಳಿ ಬೇರೆ ಇದೆ, ಒಳಗ್ ಬಾ. ಆಚೆ ಯಾಕೆ ನಿಂತಿದ್ದೆ, ಒಳಗೆ ಬಾ ಅಂತ ನೀವೇನೋ ಕರಿತೀರತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಮಾವ ಬಂದರೆ ಒಳಗೆ ಯಾಕೋ ಬಂದಿದ್ದೆ, ಕೆಲ್ಸಕ್ಕೆ ಬಾರ್ದವನೇ ಅಂತ ಬೈತಾರೆ. ನಾವೇನು ಮಾಡೋಣ ಹೇಳಿ? ನೋಡಿ, ಅವೆಲ್ಲ ಸಾವಾಸನೇ ಬೇಡ. ಬಂದಿರೋ ಕೆಲಸನ ಬೇಗ ಮುಗಿಸ್ಕೊಟ್ಬಿಟ್ರೆ ನಾವು ಹೊರಟ್ಬಿಡ್ತೀವಿ. ಅಲ್ಲಪ್ಪ, ಅಮ್ಮ ಹೇಳಾಯ್ತಲ್ಲ ಅವ್ರು ಬರಲ್ಲ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ದುಡ್ಡು ಕೊಡು. ಆ ಮುದ್ಕ ಬರೋಕ್ಕಿಂತ ಮುಂಚೆ ನಾವಿಲ್ಲಿಂದ ಕಳ್ಸ್ಕೋಬೇಕು. ಅಲ್ವೇ ಪುಟಿ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಹೇಳು? ಅಮ್ಮ, ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ಸಾಸಿವೆ ಡಬ್ಬ, ಧನಿಯಾ ಡಬ್ಬ ಅಲ್ಲಿ ಇಲ್ಲಿ ಇಟ್ಟಿರ್ತೀಯಲ್ವಾ, ಬೇಗ ಹೋಗು. ಇಷ್ಟೇನಾ ಇರೋದು? ಹೌದು ಪುಟಿ, ಮಾವ ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ದುಡ್ಡು ಉಳ್ದಿದ್ರಲ್ಲಿ ನಿನಗೆ ಕೊಟ್ಟಿದ್ದೀನಿ. ಇನ್ನು ನನ್ನ ಹತ್ರ ಏನಿರುತ್ತೆ ಹೇಳು? ಏನಮ್ಮ ನೀನು, ದುಡ್ಡೆಲ್ಲ ಏನ್ ಮಾಡ್ತೀಯಾ? ಸರಿ, ಇವತ್ತಿಗೆ ಸಾಕು, ಡೋರ್ ಹಾಕು. ಏ ಸಂಧ್ಯಾ, ಪಾಪುಗೋಸ್ಕರ ಉಡುಗೊರೆ ತಗೊಳ್ಳುವಾಗ್ಲೂ ಅನ್ಸಿತ್ತು ಇವಳಿಗೇನು ಕೊಟ್ಟಿಲ್ವಲ್ಲ ಅಂತ. ಸತ್ಯ, ಈಗ ಕೊರಗು ಕಮ್ಮಿ ಆಯ್ತು. ಏನಣ್ಣ ಇಷ್ಟೊತ್ತಲ್ಲಿ ಇಲ್ಲಿ? ವಾಚ್ಮನ್ನು ರಜಾ ಅಂತೆ, ಅದಕ್ಕೆ ನಾನು ನಿಂತಿದ್ದೀನಿ. ಹೌದಾ? ಕೈಯಲ್ಲಿ ಲೆಟ್ರ್ ಇದೆ, ಸೋಡಾ ಚೀಟಿ ಕೊಡ್ತೀಯ ನಿನ್ನ ಹೆಂಡ್ತಿಗೆ? ಹೋಗಲ್ಲ, ನನ್ನ ತಾಪತ್ರ ನನಗೆ ಬಂದ್ಬಿಟ್ಟ. ಅಂದ್ರೆ ಈ ಪತ್ರ ಬರ್ದಿದ್ ಇವಳ? ರಾಮ ರಾಮ, ಕಾಲ ಕೆಟ್ಟೋಯ್ತು. ದಾರಿ ಬಿಡಿ ತಾತ. ಅರವತ್ತರಲ್ಲಿ ಅರಳು ಮರಳು ಅಂತ ಕೇಳಿದ್ದೆ, ಆದರೆ ಪ್ರೇಮ ಅರಳುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಲ್ಲ, ಈ ಅಜ್ಜಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಅಯ್ಯೋ ಅಯ್ಯಯ್ಯೋ, ಇಲ್ಲೇ ಬರ್ತಿದ್ದಾಳೆ ನನ್ನ ಹತ್ರನೇ. ಬರಬಾರ್ದಾಗಿತ್ತು ನಾನು. ದತ್ತೋ, ತಪ್ಪು ಮಾಡಿಬಿಟ್ಟೆ ನೀನು ಕಣೋ, ತಪ್ಪು ಮಾಡಿಬಿಟ್ಟೆ. ಇದ್ದಕ್ಕಿದ್ದಾಗೆ ಕಮ್ ಹಿಯರ್ ನೋ ಅಂತ ಮೆಸೇಜ್ ಮಾಡಿದ್ರೆ ನಾನೇನು ಮಾಡಲಿ? ಅದು ಜನ ಡ್ಯಾಮ್ ಕಂಪನಿ, ಯಾಕೆ ಇವಳಿಗೆ ಅರ್ಥ ಆಗಲ್ಲ? ಬ್ರೋ ಬ್ರೋ, ನನ್ನ ಫ್ರೆಂಡ್ಸ್ ಎಲ್ಲ ಗರುಡ ರೆಸಾರ್ಟಲ್ಲಿ ಫುಲ್ ಪಾರ್ಟಿ ಮಾಡ್ತಿದ್ದಾರೆ ಬ್ರೋ. ಇವನ್ ಐ ವಾಂಟ್ ಟು ಜಾಯಿನ್. ಸೊ ವಾಟ್? ಅರ್ಜೆಂಟಾಗಿ 10K ಬೇಕಿತ್ತು, ಟ್ರಾನ್ಸ್ಫರ್ ಮಾಡ್ತೀಯಾ? ಹಾರ್ಡ್ ಕ್ಯಾಶ್ ಆದರೂ ಓಕೆ, ನೋ ಪ್ರಾಬ್ಲಮ್. ಇವಳೊಬ್ಳು, ನಿನಗೆ ದುಡ್ಡು ಬೇಕಾದ್ರೆ ಚಿಕ್ಕಮ್ಮನ ಹತ್ರ ಕೇಳು, ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಕೇಳಿದೆ ಬ್ರೋ, ಆದರೆ ಪಾರ್ಟಿಗೆ ಹೋಗ್ಬಾರ್ದಂತೆ. ಫೇಲ್ ಆಗಿರೋ ಸಬ್ಜೆಕ್ಟ್ಸ್ನ ಓದ್ಬಿಟ್ಟು ಪಾಸ್ ಮಾಡ್ಕೋಬೇಕಂತೆ. ಶಿ ಸಚ್ ಅ ಮೂಡ್ ಕಿಲ್ಲರ್, ಯು ನೋ. ಚಿಕ್ಕಮ್ಮ ಬೇಡ ಅಂದ್ರು ತಾನೆ, ಹೋಗಿ ಓದ್ಕೊ ನೋಡಿ. ಪ್ಲೀಸ್ ಬ್ರೋ. ನಿಧಿ, ನಿನ್ನ ಟೈಮು ವೇಸ್ಟ್ ಮಾಡಿ ನನ್ನ ಟೈಮು ವೇಸ್ಟ್ ಮಾಡಬೇಡ. ನನ್ನ ಟೈಮ್ ಬಗ್ಗೆ ಯಾರಿಗೂ ಕೇರಿಲ್ಲ. ಪ್ಲೀಸ್ ಬ್ರೋ, ಅಟ್ಲೀಸ್ಟ್ 8K ಕೊಡು. ಐ ವೋಂಟ್ ಗಿವ್ ಯು ಸಿಂಗಲ್ ರುಪಿ. ಓದ್ಕೊ ನೋಡಿ. ನನ್ನ ಕಷ್ಟ ನನಗೆ, ಅವಳಿಗೆ ಪ್ಲೀಸ್ ಅಂತೆ, ಪ್ಲೀಸ್. ಇಷ್ಟು ರೆಸ್ಲೆಸ್ ಆಗಿದ್ಯಾ? ನನ್ನನ್ನು ಸುಮ್ಮನೆ ಬೈತಾ ಇದೆಯಾ? ಸಮಥಿಂಗ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಆನ್. ಏನು ಅಂತ ನೋಡೇ ಬಿಡೋಣ. ಥ್ಯಾಂಕ್ಸ್ ರೀ. ನಿಮಗಿಷ್ಟ ಇಲ್ಲದೆ ಹೋದರೂ
ನನ್ನ ಒತ್ತಾಯಕ್ಕೆ ಕೆಫೆಗೆ ಬಂದು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದೀರಾ. ಇಟ್ ಮೀನ್ಸ್ ಅ ಲಾಟ್. ಪುಣ್ಯ, ಯಾವತ್ತಿದ್ರು ನನ್ನ ಪ್ರಯಾರಿಟಿ ನಿನ್ನ ಖುಷಿನೇ. ಮಗು ಇನ್ಸಿಡೆಂಟ್ ಆದಮೇಲೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಬಟ್ ಸೇಮ್ ಟೈಮ್ ನಿನ್ನ ಸ್ಟ್ರಾಂಗ್ ಅಂತ ಖುಷಿ ಆಗ್ತಿದೆ. ಈ ಥರ ಸೆಲೆಬ್ರೇಷನ್ ಮಾಡಿ ನಿನ್ನ ನೋವು ಮರೆತು ಮತ್ತೆ ನಾವಿಬ್ಬರು ಮೊದಲಿನ ಥರ ಇರೋ ಹಾಗೆ ಮಾಡ್ತಿದೆಯಲ್ಲ, ಗ್ರೇಟ್ ಪುಣ್ಯ. ರೀ, ಟು ಬಿ ಫ್ರ್ಯಾಂಕ್, ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದು ನಾನಲ್ಲ. ನೀನಲ್ವಾ ಮತ್ತೆ? ಪರವಾಗಿಲ್ಲ, ರಿಸೀವ್ ಮಾಡಿ. ಮೇಡಮ್, ಹೇಗಿತ್ತು ಸರ್ಪ್ರೈಸ್? ಸೂಪರ್. ಎಲ್ಲ ಮಾಧವ್ ಸರ್ ಮತ್ತೆ ಅವ್ರ ಫ್ರೆಂಡು, ಅಂದ್ರೆ ಈ ಸಿರಿ ಮೇಡಮ್ ಮತ್ತೆ ಇದ್ರಲ್ಲ, ಅವರಿಬ್ರು ಸೇರಿ ಪ್ಲಾನ್ ಮಾಡಿದ್ದು. ನಿಮಗೆಲ್ಲ ಸ್ವೀಟ್ ಮಾಡಿದಾರೆ ಮೇಡಮ್. ಏನ್ ಟೇಸ್ಟ್ ಅಂತೀರಾ? ವಸು, ನೀನು ಡಿಫ್ರೆಂಟ್ ಅಂತ ಹೇಳೋದು ಅದಕ್ಕೆ. ನಾನು 3 ವರ್ಷದಿಂದ ಏನೇನೋ ಸರ್ಪ್ರೈಸ್ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಎಲ್ಲ ಫ್ಲಾಪ್ ಆಗ್ತಾ ಇತ್ತು. ಆದರೆ ನೀನು ನಾನು ಸರ್ಪ್ರೈಸ್ ಎಲ್ಲ ಬೀಟ್ ಮಾಡಿಬಿಟ್ಟೆ ಬಿಡು. ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಬಾಸ್. ಗೂಬೆ, ಎಲ್ಲ ನೀನೇ ಅರೇಂಜ್ ಮಾಡಿ ಈಗ ತಮಾಷೆ ಮಾಡ್ತಿದ್ಯಾ? ನಾನು ಮೋಸ್ಟ್ಲಿ ನೀನು ತಮಾಷೆ ಮಾಡ್ತಿದ್ಯಾ ಅನ್ಸುತ್ತೆ. ನನಗಿರೋ ಆಫೀಸ್ ತಲೆನೋವಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಎಲ್ಲಿ ಇರಬೇಕು ಹೇಳು? ನೀನು ಪೂರ್ಣಿ ಮೇಡಮ್ ಸೇರಿ ತಾನೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿರೋದು. ನಿಜವಾಗ್ಲೂ ಇಲ್ಲ ಸಮರ್ಥ್. ಸ್ಪೆಷಲ್ ಹೆಸರು ಬೇಳೆ ಹಲ್ವಾ ತುಳಸಿ ಮೇಡಮ್ ಮಾಡಿದ್ದು. ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ವಾ ರೀ? ಸ್ವೀಟ್ ಮಾಡಿದ್ದು ನಿಮ್ಮ ಅಮ್ಮನೇ ಸರ್. ನಮ್ಮಮ್ಮನ? ಎಸ್, ಈ ಅರೇಂಜ್ಮೆಂಟ್ಸ್ ಪ್ಲಾನ್ ಕೂಡ ನಿಮ್ಮಮ್ಮ ಮತ್ತೆ ಮಾಧವ್ ಸರೇ ಸೇರಿ ಮಾಡಿರೋದು. ಓ ಗಾಡ್, ಅಮ್ಮನ? ಕಾಂಟ್ ಬಿಲೀವ್ ಇಟ್. ಇಷ್ಟೆಲ್ಲ ಸರ್ಪ್ರೈಸ್ ಮೇಂಟೈನ್ ಮಾಡಿ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅವ್ರಿಬ್ರು ಸೇರಿ ಇಷ್ಟೆಲ್ಲ ಮಾಡಿದ್ರ? ಮರ್ತ್ಬಿಟ್ಟಿದ್ದೆ ಬಾಸು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ತುಂಬ ಲೇಟಾಗಿ ನೆನಪಾಯ್ತು, ಅದಕ್ಕೆ ಏನು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಈ ಗಿಫ್ಟ್ ಕೂಡ ನೀನು ಬೇಜಾರಾಗಬಾರ್ದು ಅಂತ ಅಮ್ಮ ಮೊದಲೇ ತಂದಿಟ್ಟಿದ್ರು. ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ.
ವಾವ್, ಅಮ್ಮ ಸೆಲೆಕ್ಟ್ ಮಾಡಿದ್ದ. ಸೋ ಬ್ಯೂಟಿಫುಲ್. ಸಾರಿ ಬಾಸ್, ನಾನೇನು ಅರೇಂಜ್ ಮಾಡಲಿಲ್ಲ ಅಂತ ಬೇಜಾರಾಗಬೇಡ. ಇದನ್ನೆಲ್ಲ ಮಾಡೋದನ್ನು ಮರೆತರು ಜೀವನ ಪೂರ್ತಿ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಲವ್ ಯು ಬಾಸ್. ತಾತ ಟೈಮ್ ಎಷ್ಟು? ಯಾರನ್ ತಾತ ಅಂದೆ ನೀನು? ನಾನು ತಾತನ ಏನು ಕೇಳಿದೆ? ಟೈಮ್ ಎಷ್ಟು ಅಂದ್ಯಾ? ನೀನು ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ರೆ ನಿನ್ನ ಟೈಮ್ ನೆಟ್ಟಿಗಿರಲ್ಲ. ನಡಿ. ಅಯ್ಯೇ, ಶೇಷು, ಇಲ್ಲೇನೋ ಮಾಡ್ತಾ ಇದ್ದೀಯ ನೀನು? ನಾನು ಇದೇ ಪ್ರಶ್ನೆನ ನಿನ್ನ ಕೇಳಬೇಕು ಅಂದ್ಕೊಂಡಿದ್ದೆ. ಅಲ್ಲ ದತ್ತಣ್ಣ, ಇದು ನೀನು ಊಟ ಮಾಡಿ ಎಲ್ಲಡಿಕೆ ಹಾಕ್ಕೊಂಡು ಟಿ ವಿ ಮುಂದೆ ಪವಡಿಸೋ ಟೈಮ್ ಅಲ್ವಾ? ಹ್ಞೂ ಶೇಷು, ಇವತ್ತು ತಿಂದಿದ್ದು ಜಾಸ್ತಿ ಆಯಿತು, ಅದಕ್ಕೆ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಬಂದಿದ್ದೆ. ಯಾಕೆ ಸುಳ್ಳು ಹೇಳ್ತೀಯ ದತ್ತಣ್ಣ? ನೀನು ಇಲ್ಲಿಗೆ ಬಂದಿದ್ದಕ್ಕೂ ನಿನಗೆ ಬಂದ ಪ್ರೇಮ ಪತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೀಯಾ? ಏನೋ ಹಾಗಂದ್ರೆ, ಅಲ್ಲ, ಆ ಪತ್ರದಲ್ಲಿ ಇಷ್ಟೊತ್ತಿಗೇನೆ ಅಲ್ವಾ ಮೀಟ್ ಮಾಡೋಣ ಅಂತ ಬರೆದಿದ್ದು? ಹೂನಪ್ಪ, ಇಂಥ ಕೀತಾಪತಿ ಮಾಡಿದ ಮಹಾನ್ ಭಾವರು ಯಾರು ಅಂತ ಪತ್ತೆ ಮಾಡೋಕ್ಕೆ ನಾನೀಗ ಇಲ್ಲಿಗೆ ಬಂದಿರೋದು. ಇನ್ನೊಂದು ಸಲ ಈ ದತ್ತನ ಹತ್ರ ಈ ತರಲೆ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ನನ್ನ ವಾಕಿಂಗ್ ಸ್ಟಿಕ್ ರುಚಿ ತೋರಿಸ್ತೀನಿ. ದತ್ತಣ್ಣ, ಪಾರ್ಕು ಕ್ಲೋಸಿಂಗ್ ಟೈಮು, ಸೆಕ್ಯೂರಿಟಿಯವನು ಪರಿಚಯದವನು, 10 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ದೀನಿ. ನಡಿ ಹೋಗೋಣ, ಪತ್ರದ ಬಗ್ಗೆ ಆಮೇಲೆ ವಿಚಾರ ಮಾಡೋಣ. ಅಲ್ಲ ಶೇಷು, ನಡಿದತ್ತಣ್ಣ, ನೀನು ತರಿಸು ಬಂದಾಗೆ ನೀನು ದಬಾಯಿಸ್ದಂಗೆ. ನಡಿ ನಡಿ. ಶೇಷು, ಬರ್ದ್ಯಾ? ಬಾ ಇಲ್ಲಿ. ಅಷ್ಟೇಚು ದತ್ತಣ್ಣ, ಇಷ್ಟೊತ್ತು ಚೆನ್ನಾಗಿದೆಯಲ್ಲಪ್ಪ, ಈಗೇನಾಯ್ತು? ಈ ದತ್ತಂದು ಮಾತು ಅಂದರೆ ಮಾತು. ಈ ವಾಕಿಂಗ್ ಸ್ಟಿಕ್ ರುಚಿ ತೋರಿಸ್ತೀನಿ ಅಂತ ಹೇಳಿದೆ ತಾನೇ ನಾನು? ಅದು ನಿನಗೆ ಪತ್ರ ಬರೆದವ್ರಿಗಲ್ವ ದತ್ತಣ್ಣ? ರೇ ಶೇಷು, ಕೀತಾಪತಿ ಮಾಡಿ ನಿನ್ನ ಯಾರನ್ನು ಬೇಕಾದರೂ ಯಾಮಾರಿಸ್ಬಹುದು, ಆದರೆ ಈ ದತ್ತನ್ನಲ್ಲ. ನೀನು ಗುಟ್ಟಾಗಿಟ್ಟಿದ್ಯಪ್ಪ, ಆದರೆ ನಿಮ್ಮ ಸರಸು ಇದ್ದಾಳಲ್ಲ, ಅವಳು ರಟ್ ಮಾಡಿಬಿಟ್ಲು. ನಿನಗೆ ಪತ್ರ ಓದೋಕ್ಕೂ ಕೊಟ್ಟಿರಲಿಲ್ಲ, ಸರಸು ಅನ್ನೋ ಹೆಸರು ಹೇಳಿರಲಿಲ್ಲ. ಆದರೂ ನಿನ್ನ ಬಾಯಿಂದ ಸರಸು ಅನ್ನೋ ಹೆಸರು ಹೇಗೆ ಬಂತು? ಆಗಲೇ ಅರ್ಥ ಆಯ್ತು ಕಣೋ, ಇದೆಲ್ಲ ನಿಂದೇ ಕೀತಾಪತಿ ಅಂತ. ಸಾರಿ ದತ್ತಣ್ಣ, ನಿನ್ನನ್ನು ಮಂಗ ಮಾಡಕ್ ಹೋಗಿ ನಾನೇ ಮಂಗ ಆಗಿಬಿಟ್ಟೆ. ಆಗಬೇಕಾದ್ದೇ ನಿಂಗೆ. ಮಂಗ ಮಾಡೋಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಈ ವಯಸ್ಸಲ್ಲಿ ಲವ್ ಲೆಟರ್ ಅಂತೆ. ನಡಿಯೋ ಮನೆಗೆ. ಅಲ್ಲ, ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಆ ಸರಸಕ್ಕೆ ಬಂದ್ಬಿಡ್ತಿದ್ಲೋ ಏನೋ. ಸರಸ ಹೊರಡ್ತೀಯೋ ಇಲ್ಲ ನಿನ್ನ ಸರಸಕ್ಕೆ ಫೋನ್ ಮಾಡಿ ನಿನ್ನ ಹೆಂಡತಿ ನಿಲ್ಲೇ ಕರೆಸ್ಲಾ? ಅಯ್ಯಪ್ಪ, ಕೈ ಮುಗಿತೀನಿ, ಬೇಡ, ಬಾ ಹೋಗೋಣ, ಬಾ.